ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಪ್ರತಿ ಜೂನ್ 27ಗೆ ರಾಜ್ಯಾದ್ಯಂತ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ನಾವು ಕೆಜಾಪ್ ತಾಲೂಕಿನಲ್ಲಿ ಅದನ್ನ ಬಿಟ್ಟು ಆ ದಿವಸ ಮಾಡಕ್ ನಮ್ದೇನು ಅಂದ್ರೆ, ಈ ಕೆಜಾಪ್ ತಾಲೂಕಿನಲ್ಲಿ ಕಡಿಮೆ ಜನಸಂಖ್ಯೆ ಇರೋದ್ರಿಂದ ಒಕ್ಕಲಿಗರು ನಾವು ವಿಶೇಷವಾಗಿ ಆ ದಿವಸ ಬಿಟ್ಟು ಇನ್ನೊಂದು ದಿವಸ ನಿಗದಿ ಮಾಡ್ತೇವೆ. ನಮ್ಮ ಈ ಬೇತ್ಮಾಳದಲ್ಲಿ ಪ್ರಪ್ರಥಮವಾಗಿ ಕೆಂಪೇಗೌಡರನ್ನ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ ಮಾಡಬೇಕಂತ ದಿವಂಗತ ವಾಸುದೇವಣ್ಣ ಮತ್ತು NR ವಿಜಯಶಂಕರ್ ಅವರ ನೇತೃತ್ವದಲ್ಲಿ ಸುಮಾರು 25 ವರ್ಷ ಹಿಂದೆ ಪ್ರಾರಂಭವಾಯಿತು. ಕೆಲವು ಕಾರಣಾಂತರಗಳಿಂದ 1 ವರ್ಷ 2 ವರ್ಷ ಬಿಟ್ಟು ಆಮೇಲೆ ದಿವಂಗತ ವಿಜಯಶಂಕರ್ ಮತ್ತು ಆಮೋ ಲಕ್ಷ್ಮಣ್ ಜಯಸಿಂಹ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ನಡೀತಾ ಬರ್ತಾ ಇದೆ. ಅದೇ ರೀತಿ ಈ ತಿಂಗಳು ನಮ್ಮ ಆಮೋ ಲಕ್ಷ್ಮಣ್ ನೇತೃತ್ವದಲ್ಲಿ ಪ್ರಥಮ ಸಭೆಯಲ್ಲಿ ಎಲ್ಲಾ ಯುವಕರು ಕೆಂಪೇಗೌಡನ ಸಂಘದ ಪದಾಧಿಕಾರಿಗಳನ್ನು ಸೇರಿಕೊಂಡು ಈ 7ನೇ ತಿಂಗಳು 27ಕ್ಕೆ ನಿಗದಿ ಮಾಡ್ತಾರೆ. ಆದ್ರಿಂದ ನಮ್ಮ ಬೇತ್ಮಾಳದಲ್ಲಿ ಈ ದಿವಸ ಬಹಳ ವಿಜೃಂಭಣೆಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಿಸ್ತದೆ. ಅದೇ ರೀತಿ ಬೇತ್ಮಂಗ್ಳಂದ್ರೆ ನಲ್ಲೂರು ಅಂಟೆಟ್ನಲ್ಲಿ ವಿಶೇಷವಿರ್ತದೆ. ನಲ್ಲೂರು ಅಂಟೆಟ್ನಲ್ಲಿಂದ ಈ ದಿವಸ ಬಹಳ ವಿಶೇಷವಾಗಿ ಊಟದ ವ್ಯವಸ್ಥೆ ಇರುತ್ತದೆ ಮತ್ತು ನಮ್ಮ ನೂಟನವರು ಸುತ್ತಮುತ್ತಲ ಗ್ರಾಮಸ್ಥರು ಈ ದಿವಸ ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾಲ್ಗೊಂಡು ನಮ್ಮ ನಾಡಪ್ರಭು ಕೆಂಪೇಗೌಡರನ್ನ ಅದ್ದೂರಿಯಾಗಿ ಮಾಡ್ತಾ ಇದೀವಿ. ಮತ್ತೊಂದು ವಿಶೇಷ ಎಂದರೆ ನಮ್ಮ ಕುಲಬಾಂಧವರಲ್ಲಿ SLC ನಲ್ಲಿ ಮತ್ತು PUC ನಲ್ಲಿ 500ಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿನಿಗೆ ಸನ್ಮಾನ ಇರ್ತದೆ. ದಯವಿಟ್ಟು ಎಲ್ಲರೂ ಹೆಸರು ನೋಂದಾಯಿಸ್ತಾರೆ. ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಬಂದು ಸಂಕೋಚ ಇಲ್ದಿರೆ ನಮ್ಮ ಮಗು 500ಕ್ಕಿಂತ ಮೇಲೆ ಕೊಟ್ಟಿದೆ ಅಂತ ಹೇಳಿದ್ರೆ ಅವ್ರಿಗೂ ಸನ್ಮಾನ ಇರ್ತದೆ. ಸಾಯಂಕಾಲ 4 ಗಂಟೆಗೆ ಬೇತ್ಮಾಳದಲ್ಲಿ ಎಲ್ಲ ಮುಗಿದ ಮೇಲೆ ಮಕ್ಕಳಿಗೆ ಸನ್ಮಾನ ಇರುತ್ತೆ. ಆಮೇಲೆ 6 ಗಂಟೆಗೆ ಆರ್ಕೆಸ್ಟ್ರಾ ಬಸ್ ಸ್ಟ್ಯಾಂಡ್ ಅಲ್ಲಿ ಆಯೋಜಿಸಲಾಗಿರ್ತದೆ. ಆದ್ರಿಂದ ಎಲ್ಲಾ ಒಕ್ಕಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಮಾಡಬೇಕಾಗಿ ಮನವಿ ಮಾಡುತ್ತೇವೆ. ನಮ್ಮ ರಾಜ್ಯದ 3 ಜನ ನಿರ್ದೇಶಕರು ಯಲವಳ್ಳಿ ರಮೇಶಣ್ಣ, ಡಾಕ್ಟರ್ ರಮೇಶಣ್ಣ, ಕೋನಪ್ಪ ರೆಡ್ಡಿ ಅವರು ಬರ್ತಾರೆ. ಮತ್ತೆ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದಂತ ಶಂಕರಪ್ಪನವರು, ಬಿಸೇಗೌಡರು, ಆಮೋ ಲಕ್ಷ್ಮಣನವರು, ಪ್ರಶಾಂತ್ ವಿಜಯಶಂಕರ್ ಗೌಡವರು, ರಾಜಗೋಪಾಲ್ ಗೌಡರು, ಇನ್ನ ನಮ್ಮ ಜಯಸಿಂಹ ಕೃಷ್ಣಪ್ಪನವರು ಎಲ್ಲರೂ ಬರ್ತಾರೆ.